ನಮಸ್ಕಾರ. ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದೊಂದು ವಿಶೇಷ ವಿಡಿಯೋ ಅಂತ ಹೇಳ್ಬೋದು. ದೀಪಾ ಮೈಸೂರು ವ್ಲಾಗ್ಸ್ ಅಂತ ಚಾನಲ್ ಇದೆ. ದಯವಿಟ್ಟು ಅವಳ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಅವಳಿಗೂ ಡಾಲರ್ ಆಗ್ತಾ ಇದೆ, ಅವಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅವಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಮೈಸೂರಿಗೆ ಹೋದರೆ ಒಂದೆರಡು ಸರಿ ಹೋದಾಗ ಅವ್ರ ಮನೇಲೇ ಉಳ್ಕೊಂಡಿದ್ದೀನಿ. ಅವ್ರ ಮಕ್ಕಳಾಗಲಿ ಅವ್ರ ಹಸ್ಬೆಂಡ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನನ್ನ ನೋಡ್ಕೊಳ್ತಾರೆ. ಅಮ್ಮ ಅನ್ನೋ ಪ್ರೀತಿ ಕೊಟ್ಟಿದ್ದಾರೆ. ಮಾಂತೇಶು ಅಷ್ಟೇ, ತುಂಬ ಚೆನ್ನಾಗಿ ಅಮ್ಮ 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 ಅಂತೇಳಿ. ಆಮೇಲೆ ಆ ಮಕ್ಕಳಿದ್ದಾರೆ, ಕಶಿಶ್ ಅಂತ ಅವನ ಹೆಸರು, ಮತ್ತು ಅವಳ ಹೆಸರು ವೇದ ಅಂತ. ಅಜ್ಜಿ ಅಜ್ಜಿ ಅಂತ ಅಷ್ಟು ನನಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಇವತ್ತು ಅವಳದು ಹುಟ್ಟುಹಬ್ಬ, ಹಾಗಾಗಿ ನನಗೆ ಹೋಗೋಕ್ಕಾಗಲಿಲ್ಲ. ಸರ್ಪ್ರೈಸಾಗಿ ಹೋಗಬೇಕು ಅಂತ ಇದ್ದೆ, ನನಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಈ ವಿಡಿಯೋ ಅವ್ರ ಮನೇಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಹೋದಾಗ, ಅದಕ್ಕೆ ನಾನು ಇವಾಗ ಹಾಕ್ತೀನಿ. ದಯವಿಟ್ಟು ದೀಪಾ ಮೈಸೂರು ವ್ಲಾಗ್ಸು ಅವಳದ್ದು ಇವತ್ತು ಹುಟ್ಟುಹಬ್ಬ, ಅವಳಿಗೆ ಆಶೀರ್ವಾದ ಮಾಡಿ, ಮತ್ತು ಅದ್ರ ಜೊತೆಲಿ ಅವಳಿಗೆ ಒಂದು ನಾವು ಯಾರಿಗಾದ್ರೂ ಗಿಫ್ಟ್ ಕೊಡ್ತೀವಲ್ವ ಹುಟ್ಟುಹಬ್ಬಕ್ಕೆ ಹೋದರೆ, ಹಾಗೆ ಏನು ಗಿಫ್ಟ್ ಕೊಡಬೇಡಿ. ಅವಳದ್ದು ಒಂದೊಂದು ವೀಡಿಯೋ ನೋಡಿದ್ರು ಅವಳಿಗೆ ಡಾಲರ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ಅವಳ ವಿಡಿಯೋ ನೋಡೋಣ ಬನ್ನಿ. ನೋಡಿ, ಮೈಸೂರಿಗೆ ಹೋದಾಗ ಒಂದೇ ಗಾಡೀಲಿ ನಾನು, ದೀಪ ಗಂಡ ಎಲ್ಲರೂ ಒಟ್ಟಿಗೆ ಹೋಗ್ತಿರೋದು. ಹಾಗೆ ಸುತ್ತಿಸ್ತಾನೆ ಮಾಂತೇಶು. ತುಂಬ ಅಂದರೆ ತುಂಬ ಒಳ್ಳೆ ಜನ ಸಿಕ್ಕಿದ್ದಾರೆ ನನಗೆ. ನೋಡಿ, ನನ್ನ ಅಜ್ಜಿ ನಾನು ಸೈಕಲ್ ತುಳಿಯೋದನ್ನ ನೀನು ನೋಡುಪ್ಪ ಅಜ್ಜಿ ಅಂತೇಳಿ ಕರ್ಕೊಂಡು ಬಂದಿದ್ದಾನೆ. ಎದುರುಗಡೆ ನೋಡಿ ಚಾಮುಂಡಿ ಬೆಟ್ಟ. ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ ಅಜ್ಜಿ ಅಂತ. ಬೆಳಗ್ಗೆ ಎದ್ದು ಅವನೇ ನೀರು ಕಾಯ್ಸಕ್ಕಿಡೋದು, ಆಮೇಲೆ ಬಿಸಿನೀರು ಕಾಯಿಸ್ಕೊಡ್ತಾನೆ. ಅಜ್ಜಿ ಬಿಸಿನೀರು ಕುಡೀರಿ ಅಂತ. ತುಂಬ ನಿಜವಾಗ್ಲೂ ನಾನು ಯಾರೋ ಏನೋ ಅಷ್ಟು ಪ್ರೀತಿ ಮಾಡ್ತಾನೆ. ಒಂದು ಪ್ರೀತಿಯಿಂದ ಅಜ್ಜಿ ಅಂತ ದೀಪನ ಮಕ್ಕಳು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಡಿಗುಂಡ, ಅವನ ಹೆಸರು ಕಶಿಶ್ ಅಂತ. ನಾನು ಸುಮ್ಮನೆ ಪ್ರೀತಿಯಿಂದ ಗುಂಡ ಅಂತೀನಿ. ನಾನು ಕರಾಟೆ ಮಾಡ್ತಾನೆ, ಅದನ್ನು ತೋರಿಸ್ತಾ. ಕರಾಟೆ ಡ್ರೆಸ್ ಹಾಕ್ಕೊಂಡು ಯೋಗ ಮಾಡೋದು ತೋರಿಸ್ತಾನೆ. ಗುಡ್ಡ ಹಾಗೆ ಅವ್ನು ತುಳಿಯೋದು ನನಗೆ ಒಂದು ವೀಡಿಯೋ ಮಾಡ್ಕೊಂಡು ಅವನಿಗೂ ಖುಷಿ ಆಗುತ್ತೆ ಅಂಥೇಳಿ ಬಂದ್ವು. ಇದು ದೀಪನ ಮನೆ ರೋಡ್ ಬರುತ್ತೆ, ಇಲ್ಲೇನು ಗಾಡಿಗಳು ಓಡಾಡಲ್ಲ. ನಾನು ನೈಟಿ ಹಾಕ್ಕೊಂಡಿದ್ದೀನಿ, ಏನೂ ಬೇಡ ಅಂದರೆ ಅಜ್ಜಿ ಬನ್ನಿ ಅಜ್ಜಿ ಅಂತ. ಸರಿ ಬಿಡು, ಮಕ್ಕಳಿಗಿಂತ ಏನು ಅಂದ್ಕೊಂಡು ನೋಡಿ ನನಗೆ ಪಿಜ್ಜಾ ಇಷ್ಟ ಅಂಥೇಳಿ ಪಿಜ್ಜಾ ತರಿಸಿದ್ದಾಳೆ 4. ನನಗೆ ನಮ್ಮ ಗುಂಡನಿಗೆ, ದೀಪನ ಮಗ, ನಾನು ಅವ್ನ ಗುಂಡನು, ಅವನಿಗೆ ಕಶಿಶ್ ಅವನ ಹೆಸರು, ಅವನಿಗೆ ನನಗೆ ಪನ್ನೀರು, ಅವಳಿಗೆ ಏನೋ ಆನಿಯನ್ ಇಷ್ಟ ಅಂತೆ. ಪರೋಟ ಅಲ್ಲ, ಪನ್ನೀರ್ ಪಿಜ್ಜಾ 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 ಪರೋಟ ಅವ್ರು ತಿಂದಿಲ್ವಲ್ಲ ಪಾಪ. ಪನ್ನೀರ್ ಪರೋಟ ಚೆನ್ನಾಗಿದೆಯಾ? ಮೊನ್ನೆ ತರಿಸಿದ್ರೆ ಮತ್ತೆ ತಿಂದಿರ್ಲಿಲ್ಲ. ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ದಾಳೆ ದೀಪ. ನಂಗೆ ಅದು ತುಂಬ ಖುಷಿ ಆಯಿತು. ಅವರು ಅಜ್ಜ ಅವರಿರೋದು ಮಹಾರಾಷ್ಟ್ರ, ಇಲ್ಲ ಪುಣೆದಲ್ಲಿ. ಇಲ್ಲಿ ಏನೋ ಸ್ವಲ್ಪ ಅವ್ರಿಗೆ ಡಾಕ್ಟರ್ ಹತ್ರ ತೋರಿಸೋದಕ್ಕಂತೇಳಿ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಬೇಜಾರಾಗುತ್ತೆ ಅಂತ ಅವನು ಬನ್ನಿ ಯೋಗ ಮಾಡೋಣ, ಎಕ್ಸಸೈಸ್ ಮಾಡೋಣ ಅಂತೆ ಪ್ರತಿಯೊಂದು. ಎಷ್ಟು ಆಮೇಲೆ ಏನು ತಿನ್ನಬೇಕಾದ್ರೂ ನನಗೆ ಅಜ್ಜ ತಿನ್ನಿರಿ ಅಂತ ಎಷ್ಟು ಪ್ರೀತಿಯಾಗಿ ನೋಡ್ಕೊಳ್ತಾ ಇದ್ದ ಗೊತ್ತಾ. ಹಂಗೆ ಒಂದು ಅಜ್ಜಿ ಪ್ರೀತಿ ಅನ್ನೋದು ಸಿಗಬೇಕು ಮೊಮ್ಮಕ್ಕಳಿಗೆ. ಇವಾಗ ನೋಡಿದ್ರೆ ಎಲ್ಲ ಅನಾಥಾಶ್ರಮ ಅಲ್ಲಿ ಇಲ್ಲಿ ಅಂತ ಸೇರಿಸ್ತಾರೆ. ಇವು ನಿಜವಾಗ್ಲೂ ಕಶಿಶು ನಾನು ಯಾರೋ ಏನೋ, ನಾನು 3ನೇವಳು, ನನ್ನೇ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾನೆ ಗೊತ್ತಾ. ನಾನು ನಾಳೆ ಬೆಳಗ್ಗೆ ಹೋಗ್ತೀನಿ ಗುಂಡ 5 ಗಂಟೆಗೆ, ನೀನು ಮಲ್ಕೊಂಡು ಎದ್ದಳೋ ಅಷ್ಟಾಗಿ ನಾನು ಇರಲ್ಲ ಅಂದಿದ ತಕ್ಷಣ ಎಷ್ಟು ಅಳಕ್ಕೆ ಶುರು ಮಾಡ್ದೆ ಗೊತ್ತಾ. ಯಾವ ಜನ್ಮದ್ದು ನಂಟೋ ಏನೋ ಗೊತ್ತಿಲ್ಲ ಇದೆಲ್ಲ. ನೋಡಿ, ಅವ್ರ ಅಜ್ಜನ ಜೊತೆಲಿ ಅಜ್ಜನಿಗೆ ಹೇಳ್ಕೊಡೋದು ಮಾಡೋದು. ಆ ಅಜ್ಜನೂ ಅಷ್ಟೇ ಎಷ್ಟು ಮಕ್ಕಳ ಜೊತೆಲಿ ಮಕ್ಕಳಾಗಿರ್ತಾಯಿದ್ರು. ನನ್ನ ಹತ್ರ ಏನು ಮಾತಾಡಬೇಕು ಅದನ್ನು ಮಾತಾಡೋರು.
ತುಂಬ ಅಂದರೆ ನಿಜವಾಗ್ಲೂ ಅವ್ರ ಮನೆಗೆ ಹೋಗಿದ್ದು ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನು ಬೇರೆಯವ್ರ ಮನೆಗೆ ಹೋಗಿದ್ದೀನಿ ಅಂತ ಅನಿಸೋದೇ ಇಲ್ಲ ನನಗೆ. ನಮ್ಮನೇಲೇ ಇದ್ದೀನೇನೋ ಅನ್ನೋ ಥರ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ಲರೂ, ಪ್ರತಿಯೊಬ್ಬರೂ ಅಷ್ಟೇ. ಅವ್ರ ಮನೇಲಿ ನಾನೇ ಏನು ಬೇಕೋ ಅಡುಗೆ ಮಾಡ್ತೀನಿ, ನಾನು ಅಡುಗೆ ಮಾಡಿದ್ದು ಅವ್ರು ತಿಂತಾರೆ, ಅವಳು ಮಾಡಿದ್ದು ನನಗೆ ಇಷ್ಟವಾಗಿದೆ. ಅವಳಿಗೆ ಜೋಳದ ರೊಟ್ಟಿ ಎಲ್ಲ ಬರುತ್ತೆ, ನಂಗೆ ಜೋಳದ ರೊಟ್ಟಿ ತುಂಬ ಇಷ್ಟ. ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ ಎಲ್ಲ ಮಾಡಿಕೊಡ್ತಾಳೆ. ತುಂಬ ಅಂದರೆ ತುಂಬ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನೋಡಿರಿ. ಅಜ್ಜಂದು ಮೊಮ್ಮಗಂದು ಎಕ್ಸಸೈಜ್ ಅದು ಇದು ಎಲ್ಲ ರೀತಿಲೂ ಮಾಡ್ತಾರೆ. ಮತ್ತು ನನಗೆ ಎಲ್ಲಿ ಹೋಗ್ಬೇಕಾದ್ರೆ ಅವಳೇ ಸುತ್ತಿಸೋದು ನನಗೆ. ನನ್ನೇ ನೋಡ್ತಾರೆ. ನೋಡಿ, ದೀಪನ ಮನೆಯಿಂದ ಹೊರಟೆ. 3 ದಿವಸ ಇದ್ದೆ ದೀಪನ ಮನೆಯಲ್ಲಿ. ಹೇಗೆ ನೋಡ್ಕೊಂಡ್ಲು ಏನು ಅಂತ ಮುಂದೆ ವಿಡಿಯೋ ಮಾಡ್ತೀನಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹೋಗೋದಕ್ಕೆ ಮನಸ್ಸಿಲ್ಲ, ನಮಗೂ ಕಳ್ಸೋಕ್ಕೆ ಮನಸ್ಸಿಲ್ಲ. ನಮ್ಮ ಗುಂಡ ಅಂತೂ ದೀಪನ ಮಗ ಅಂತ ಅಳ್ತಾ ಇದ್ದಾನೆ. ನಿಮ್ಗೆ ಹೇಳಿದ್ ಮನೆ ಕಟ್ಟಿಸ್ಕೊಡಿ ಅಂತ. ಬರ್ತೀನಿ ಅಜ್ಜರಿ ನಾನು. ದೀಪ ಮನೆಯಿಂದ ಹೊರಟೆ. ಮಹಾಂತೇಶು ದೀಪ ಯಜಮಾನ್ರು ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಅಂದರು. ನಮ್ಮ ಗುಂಡ ಬರ್ತಿದ್ದಾನೆ. ಚಾಮುಂಡಿ ಬೆಟ್ಟ, ನಮ್ಮ ದೀಪ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕಣೆ. ದಯವಿಟ್ಟು ದೀಪ ಮೈಸೂರು ವ್ಲಾಗ್ಸು ಅವಳದ್ದು ಇವತ್ತು ಹುಟ್ಟುಹಬ್ಬ, ಅವಳಿಗೆ ಆಶೀರ್ವಾದ ಮಾಡಿ ಮತ್ತು ಅವಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಶ್ರೀರಾಮ್.